ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಡೈಲಿ ರೊಟೀನ್ನ ಯಾವ ಟೈಪಲ್ಲಿ ಸ್ಟಾರ್ಟ್ ಮಾಡಿದೆ ಅಂತ ಇಲ್ಲಿ ತೋರಿಸ್ಕೊಡ್ತಿದ್ದೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್. ಡೈಲಿ ರೊಟ್ಟಿನ ಮಾಡೋದನ್ನ ತೋರಿಸ್ತಿದ್ದೆ. ಇಲ್ಲಿ ರೊಟ್ಟಿ ಮೊದಲಿಗೆ ಪ್ರಿಪ್ರೇಷನ್ ಹೇಗೆ ಮಾಡೋದು ಅಂತ ತೋರಿಸ್ತೀವಿ. ಫಸ್ಟು ಈ ಥರ ಬಿಲ್ಲೆಗಳನ್ನಾಗಿ ಮಾಡ್ಕೊತೀವಿ. ಇದೇ ಥರ ನಮಗೆ 70-80 ರೊಟ್ಟಿ ಬೇಕಾಗುತ್ತೆ. ಹಾಗಾಗಿ ಈ ಥರ ಬಿಲ್ಲೆಗಳನ್ನಾಗಿ ಮಾಡಿಕೊಂಡು ಒಂದಿಷ್ಟು ಕವರ್ ಮಾಡ್ಕೊತೀವಿ. ಅದಕ್ಕೆ ಪ್ರೆಸ್ ಮಾಡಿ ಇಟ್ಕೊತೀವಿ. ಮತ್ತು ಪಕ್ಕದಲ್ಲಿ ಬೇರೆಯವರು ಮತ್ತೊಂದು ಕಡೆ ಒಬ್ಬೊಬ್ಬರು ರೊಟ್ಟಿ ಮಾಡ್ತಾ ಇರ್ತಾರೆ, ಇನ್ನೊಬ್ಬರು ರೊಟ್ಟಿ ಬೇಯಿಸ್ಕೊಡ್ತಾ ಇರ್ತಾರೆ. ಈ ಥರ ಸಪ್ರೇಟಾಗಿ ಒಬ್ಬೊಬ್ಬರು ಒಂದೊಂದು ಕೆಲಸನ ಮಾಡ್ಕೊತೀವಿ. ನೆಕ್ಸ್ಟು ಹಾಗೆ ನಮ್ಮ ಅತ್ತೆ ಮಾವ ಸಿರ್ಸಿಲಿ ಮಾವ ಅಡ್ಮಿಟ್ ಆಗಿದ್ದಾರೆ. ಹಾಗಾಗಿ ಅವರು ಬರಲಿಲ್ಲ. ಅವರಿಗೆ ಅಂತೇಳಿ ಒಂದು ಸ್ವಲ್ಪ ತಿಂಡಿನ ಭಾವ ಹೋಗೋರಿದ್ರು, ಅವ್ರ ಹತ್ರ ಪಾರ್ಸಲ್ ಕೊಟ್ಟು ನೆಕ್ಸ್ಟು ನಿಧಾನಕ್ಕೆ ಒಂದೊಂದೇ ಕೆಲಸಗಳನ್ನ ಮುಗಿಸ್ಕೊಂಡ್ವಿ. ಹಾಗೆ ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ಬಿಟ್ಟು ತಿಂಡಿ ಎಲ್ಲ ಮುಗಿಸ್ಕೊಂಡು ನಾಳೆ ಅಷ್ಟಮಿ ಹಬ್ಬ ಆಗಿರೋದ್ರಿಂದ ಅದಕ್ಕೆ ಎಲ್ಲ ಪ್ರಿಪ್ರೇಷನ್ನ ಮಾಡ್ಕೊಂಡ್ವಿ. ಅದರ ಕ್ಲಿಪ್ಪಿಂಗು ತೆಗಿಲಿಕ್ಕಾಗಿಲ್ಲ. ಹಾಗೆಯೇ ಎಲ್ಲ ನಿಧಾನಕ್ಕೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ಈವ್ನಿಂಗಿಗೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ನಿನ್ನೆ ತೋರಿಸಿದ್ನಲ್ಲ ಕೋಸು ಪುಂಡಿ ಸೊಪ್ಪು, ಅದು ಬೆಳಗ್ಗೆ ರೊಟ್ಟಿಗೆ ತುಂಬ ಖಾಲಿಯಾಗಿತ್ತು. ನೈಟಿಗೆ ಇರಲಿಲ್ಲ ಜಾಸ್ತಿ. ಅದಕ್ಕಾಗಿ ಮತ್ತೊಂದು ವೆರೈಟಿ ಏನಾದ್ರು ಮಾಡೋಣ ಅಂತ ಹೇಳಿ ಇಲ್ಲಿ ಮೊಸರು ಬಜ್ಜಿನ ತಯಾರು ಮಾಡ್ತಾಯಿದ್ದೀನಿ. ಹಾಗೆ ನಾಳೆ ಅಷ್ಟಮಿ ಹಬ್ಬ ಆಗಿರೋದ್ರಿಂದ ಬೆಳಗ್ಗೆ ತಿಂಡಿ ಏನೂ ಮಾಡಲ್ಲ, ಅಂದರೆ ಮಾಡ್ತೀವಿ, ರೈಸ್ ಐಟಮ್ದೇನೂ ಮಾಡೋದಿಲ್ಲ. ಅದಕ್ಕಾಗಿ ಗೋಧಿ ರವೆ ಉಪ್ಪಿಟ್ಟು ಮತ್ತು ಇಲ್ಲಿ ಅವಲಕ್ಕಿಗೆ ತಯಾರು ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಬೇಗ ಹಬ್ಬ ಮಾಡಬೇಕಲ್ಲ, ಅದಕ್ಕಾಗಿ ಅವಲಕ್ಕಿ ಒಗ್ಗರಣೆನ ಈಗಲೇ ಪ್ರಿಪೇರ್ ಮಾಡಿ ಇಟ್ಕೊತೀವಿ. ಅದಕ್ಕಾಗಿ ಇಲ್ಲಿ ಈರುಳ್ಳಿನ ಹೆಚ್ಕೊತಾ ಇದ್ದೀನಿ. ನಮಗೆ ಒಂದು 7-8 ಈರುಳ್ಳಿ ಬೇಕಾಗುತ್ತೆ. ತುಂಬಾ ಒಗ್ಗರಣೆ ಬೇಕಾಗಿರೋದ್ರಿಂದ ಇಷ್ಟು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಜನ ಪ್ರಮಾಣ ಬೇಕೋ ಅಷ್ಟು ಕಡಿಮೆ ಪ್ರಮಾಣದ ಜನ ಇದ್ದರೆ ಸ್ವಲ್ಪ ಈರುಳ್ಳಿ ಸಾಕು. ನಾನಿಲ್ಲಿ 7-8 ಗೆಡ್ಡೆ ತೊಗೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ ಮತ್ತು ಮೆಣಸನ್ನು ಪೇಸ್ಟ್ ಮಾಡಿ ಇಟ್ಕೊತೀವಿ. ಮತ್ತು ಇಲ್ಲಿ ಶೋಗೆ ಅಂತೇಳಿ ಒಂದು ಸ್ವಲ್ಪನೇ ಮೆಣಸನ್ನು ಹೆಚ್ಚಿ ಹಾಕ್ಕೊತೀವಿ. ಫ್ರೆಂಡ್ಸ್, ನೀವೆಲ್ಲ ಯಾವ ಟೈಪಲ್ಲಿ ಅವಲಕ್ಕಿ ಒಗ್ಗರಣೆನ ಪ್ರಿಪೇರ್ ಮಾಡ್ತೀರಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನನ್ನ ವಿಡಿಯೋಗಳು ಯಾವ ಥರ ಬರ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತು ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಆದಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಾಗೆ ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊತೀನಿ. ಮತ್ತು ಫ್ರೆಂಡ್ಸು, ಈರುಳ್ಳಿ ಹೆಚ್ಚುವಾಗ ಕಣ್ಣು ತುಂಬಾ ಉರಿ ಬರುತ್ತೆ. ಅದಕ್ಕಾಗಿ ಮೊದಲಿಗೆ ಅಕ್ಕಪಕ್ಕ ಹೆಚ್ಕೊಂಡು ನೆಕ್ಸ್ಟು ಮಧ್ಯೆ ಪೀಸ್ ಮಾಡಿ ನೀರಿಗೆ ಹಾಕ್ಕೋಬೇಕು. ಈ ಥರ ಮಾಡೋದ್ರಿಂದ ಕಣ್ಣು ಉರಿ ಬರೋದಿಲ್ಲ, ಕಣ್ಣಲ್ಲಿ ನೀರು ಬರೋದು ಆ ಟೈಪಲ್ಲಿ ಏನೂ ಆಗೋದಿಲ್ಲ. ಅದನ್ನು ಹೆಚ್ಚಿಬಿಟ್ಟು ಮಧ್ಯೆ ಪೀಸ್ ಮಾಡಿ ನೀರಿಗೆ ಹಾಕ್ಕೋಬೇಕು. ನಂತರ ಅದು ನೀರು ಕುಡಿದು ಸಿಪ್ಪೆ ಆರಾಮಾಗಿ ಬಿಟ್ಕೊಳ್ಳುತ್ತೆ. ಹೀಗೆ ಮಾಡೋದ್ರಿಂದ ಈರುಳ್ಳಿ ಸಿಪ್ಪೆ ತೆಗಿಲಿಕ್ಕೆ ಸುಲಭ ಆಗುತ್ತೆ. ಹಾಗೆ ಮೀಡಿಯಮ್ ಸೈಜಲ್ಲಿ ಈರುಳ್ಳಿನ ಇಲ್ಲಿ ಹೆಚ್ಕೊತಾ ಇದ್ದೀನಿ. ಆ ಕಡೆ ಅತ್ತೆ ಹೋಳಿಗೆ ಮತ್ತು ಹೋಳಿಗೆ ಬೇಳೆ ಸಾರು, ಕಂಚಿ ಹಣ್ಣು ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ಇವತ್ತು ನಾನು ಚಿಕ್ಕತ್ತೆ ಮಾತ್ರ ಇದ್ವಿ ಮನೇಲಿ. ಹಾಗಾಗಿ ಅವರೇ ಎಲ್ಲ ಮಾಡ್ಕೊತಾ ಇದ್ದಾರೆ. ಪರ್ಸ್ನಲ್ ಇಶ್ಯೂಸಿಂದ ನಾನು ಏನೂ ಮಾಡಲಿಕ್ಕಾಗಿಲ್ಲ ಮತ್ತು ವೀಡಿಯೋಗಳನ್ನೂ ಏನೂ ತೆಗಿಲಿಕ್ಕಾಗಿಲ್ಲ. ಇದು ತುಂಬಾ ಕಟ್ಟುನಿಟ್ಟಾಗಿ ಮಾಡೋ ಹಬ್ಬ ಇದು. ಇದರಲ್ಲಿ ಮುಡ್ಚಟೇನೂ ಆಗೋ ಹಾಗಿಲ್ಲ. ಹಾಗಾಗಿ ಅತ್ತೆ ಒಬ್ಬರೇ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇದು ತುಂಬಾ ಸ್ಟ್ರಿಕ್ಟಾಗಿ, ಅಂದರೆ ಕಟ್ಟುನಿಟ್ಟಾಗಿ ಮಾಡೋ ಹಬ್ಬ ನಮ್ಮ ಮನೆಯಲ್ಲೇ. ಮತ್ತು ಯಾವುದಕ್ಕೂ ಅಷ್ಟೇನು ಪ್ರಿಪ್ರೇಷನ್ ಅಂದರೆ ಇಂಪಾರ್ಟೆನ್ಸ್ ಕೊಡಲ್ಲ. ಆದರೆ ಈ ಹಬ್ಬಕ್ಕೆ ತುಂಬಾ
ಕಟ್ಟುನಿಟ್ಟಾಗಿ ಮಾಡಬೇಕು ಈ ಹಬ್ಬದಲ್ಲಿ. ಅದಕ್ಕಾಗಿ ಅತ್ತೆ ಒಬ್ಬರೇ ಇಲ್ಲಿ ಮಾಡ್ತಿದ್ದಾರೆ. ಹಾಗೆ ಟೊಮೊಟೊ ಹಣ್ಣಿನ ಬಜ್ಜಿಗೆ ಮೊದಲು 2 ಟೊಮೊಟೊ ಹಣ್ಣು ತಗೊಂಡಿದ್ದೀನಿ. ನೆಕ್ಸ್ಟು ಒಂದು ಈರುಳ್ಳಿ, ಹಾಗೆ ಒಂದು 2ರಿಂದ 3 ಹಸಿಮೆಣಸನ್ನು ಇಲ್ಲಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ನಂತರ ಅಲ್ಲಿ ಯಾರೋ ಕರೆದ್ರು ಅಂತ ಹೇಳಿ ಸ್ವಲ್ಪ ಹೊತ್ತು ಹೆಚ್ಚೋದನ್ನು ಬಿಟ್ಟು ಅಲ್ಲಿ ಹೊರಗಡೆ ಹೋದೆ. ಅಷ್ಟೊತ್ತಿಗೆ ದಿತ್ವಿಯಲ್ಲಿ ಆಟಾಡ್ತಾಯಿದ್ಲು. ದಿತ್ವಿನ ಆಟಾಡಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಂದು ಇಲ್ಲಿ ಪ್ರಿಪೇರ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ನೋಡ್ತಾ ಇರಿ ಫ್ರೆಂಡ್ಸ್. ಹಾಗೆ ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಕೆಲವೊಂದೊಂದು ಪರ್ಸ್ನಲ್ ಇಶ್ಯೂಸಿಂದ ನನಗೆ ಹೊರ ಬರಬೇಕಾಗಿತ್ತು. ಹಾಗಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ. ಆದಷ್ಟು ನನಗೆ ಎಲ್ಲ ಸಪೋರ್ಟ್ ಮಾಡಿ, ಮತ್ತು ನಾನು ಆದಷ್ಟು ಬ್ಯುಸಿ ಇಟ್ಕೋಬೇಕು ನನ್ನನ್ನು ನಾನು. ಮತ್ತು ಕೆಲವೊಂದೊಂದು ಕೆಟ್ಟ ಘಟನೆಗಳಿಂದ ಹೊರಗೆ ಬರಬೇಕಾಗಿತ್ತು. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಟೊಮೊಟೊ ಹಣ್ಣಿನ ಮೊಸರು ಬಜ್ಜಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ಹಾಕ್ಕೊಂಡ್ರೆ ಅದರದ್ದೇನೋ ಪರಿಮಳ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಮೊದಲಿಗೆ ಜೀರಿಗೆ ಹಾಕ್ಕೋಬೇಕು. ನೆಕ್ಸ್ಟು ಅದು ಒಂದು ಸ್ವಲ್ಪ ಬಾಡಿದ ನಂತರ ಮೆಣಸು, ಹಾಗೆಯೇ ಈರುಳ್ಳಿ, ಇವೆರಡನ್ನು ನೀಟಾಗಿ ಬಾಡಿಸ್ಕೋಬೇಕು. ಅದು ನೀಟಾಗಿ ಬಾಡಿದ ನಂತರ ಟೊಮೊಟೊ ಹಣ್ಣಲ್ಲಿ ಹುಳಿ ಅಂಶ ಜಾಸ್ತಿ ಇರೋದ್ರಿಂದ ಅದನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗಾಳಿಸ್ಕೊಂಡು ಹುಳಿ ಅಂಶನ ತೆಗಿಬೇಕು. ಹಾಗೆ ನೀಟಾಗಿ ಅದನ್ನು ಗಾಳಿಸಿ ಹುಳಿ ಅಂಶ ತೆಗೆದ ನಂತರ ಅದನ್ನು ನೀರನ್ನು ಬಸಿದು ಟೊಮೊಟೊ ಹಣ್ಣನ್ನು ಇಲ್ಲಿ ಬೆಂದಿರುವಂಥ ಈರುಳ್ಳಿ ಮತ್ತು ಮೆಣಸಿನ್ಕಾಯಿಗೆ ಹಾಕ್ಕೋಬೇಕು. ಅದು ಕೂಡ ನೀಟಾಗಿ ಬಾಡಿದ ನಂತರ ಹಣ್ಣು ನೀಟಾಗಿ ಸ್ಮೂತಾಗಿ ಬರಬೇಕು. ಅಲ್ಲಿವರೆಗೂ ಅದನ್ನು ಒಟ್ಟಾಡಿಸ್ತಾನೆ ಇರಬೇಕು. ನಂತರ ಫ್ರೆಂಡ್ಸ್, ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಗೆ 1 ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೋಬೇಕು. ಯಾಕಂದರೆ ಅದು ಹುಳಿ ಅಂಶ ಇರುತ್ತಲ್ಲ, ಸ್ವಲ್ಪ ಒಂದು ಅರ್ಧ ಸ್ಪೂನು, ತುಂಬ ಸ್ವೀಟ್ ಬೇಡ ಅನ್ನೋರು ಒಂದು ಅರ್ಧ ಸ್ಪೂನ್ ಹಾಕ್ಕೋಬೋದು. ಯಾಕಂದರೆ ಅದು ಹುಳಿ ಅಂಶ ಬಿಡುತ್ತೆ. ಅದನ್ನು ಹಾಕೋದ್ರಿಂದ ಟೇಸ್ಟು ತುಂಬಾ ಆಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಕಾಯಿ ಹಾಕಿ ನೀಟಾಗಿ ಬಾಡಿಸ್ಕೋಬೇಕು. ಇದು ಎಲ್ಲ ನೀಟಾಗಿ ಬಾಡಿದ ನಂತರ ಅದಕ್ಕೆ ಒಂದು ಸ್ವಲ್ಪ ಹಾಲನ್ನು ಹಾಕಿ ಸ್ಟವ್ನ ಆರಿಸ್ಕೋಬೇಕು. ನಂತರ ಅದು ಪೂರ್ತಿ ತಣ್ಣಗಾದ ನಂತರ ಅದಕ್ಕೆ ಮೊಸರು ಹಾಕಿ ಕೈ ಆಡಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಬೇಕಾದಷ್ಟು ಉಪ್ಪು ಹಾಕ್ಕೋಬೇಕು. ಹಾಗೆ ಅಷ್ಟೊತ್ತಿಗೆ ನನ್ನ ಮಗಳು ಸ್ಕೂಲಿಂದ ಬಂದಳು. ಅವಳನ್ನ ಎಲ್ಲ ಪ್ರಿಪೇರ್ ಮಾಡಿ ಸ್ನಾನ ಮಾಡಿಸಿ ತಿಂಡಿ ಎಲ್ಲ ತಿನ್ನಿಸಿ ಅವಲಕ್ಕಿ ಒಗ್ಗರಣೆನ ಪ್ರಿಪೇರ್ ಮಾಡೋಕ್ಕೆ ಶುರು ಮಾಡಿದ್ವಿ. ನೋಡಿ ಫ್ರೆಂಡ್ಸ್, ಅವಲಕ್ಕಿ ಒಗ್ಗರಣೆಗೆ ಏನೇನು ಹಾಕ್ತೀವಿ ಅಂದರೆ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಚಟಿಗೆ ಅಂತ ಹೇಳಿ ಎಣ್ಣೆದದು, ಅದರಲ್ಲಿ ನಾನೊಂದು 3 ಚಟಿಗೆ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ 1 ಸ್ಪೂನ್ ಜೀರಿಗೆ, 1 ಸ್ಪೂನು ಅಥವಾ 2 ಸ್ಪೂನು ಉದ್ದಿನಬೇಳೆ, ನಾವಿಲ್ಲಿ 2 ಸ್ಪೂನಿಗಾಗುವಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀವಿ. ಹಾಗೆ 1 ಸ್ಪೂನು ಜೀರಿಗೆ, ನೆಕ್ಸ್ಟು
ಚಿಕ್ಕದಾಗಿ ಹೆಚ್ಚಿರುವಂತಹ ಮೆಣಸು, ಅದು ಶೋಗೆ ಅಂತೇಳಿ ಹಾಕಿದ್ದೀವಿ. ಮತ್ತು ಸಪ್ರೇಟಾಗಿ ಬೆಳ್ಳುಳ್ಳಿ ಮತ್ತು ಈ ಮೆಣಸನ್ನು ಪೇಸ್ಟ್ ಮಾಡಿರೋದನ್ನು ಹಾಕ್ಕೊತೀವಿ. ಹಾಗೆ ಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಕೋಬೇಕು. ಇದೆಲ್ಲ ನೀಟಾಗಿ ಬಾಡಿದ ನಂತರ ಈರುಳ್ಳಿನೂ ಹೆಚ್ಚಿರುವಂಥ ಅಷ್ಟು ಈರುಳ್ಳಿನೂ ಇದಕ್ಕೆ ಹಾಕ್ಕೋಬೇಕು. ನಾನು ಇಲ್ಲಿ 8ರಿಂದ 9 ಗೆಡ್ಡೆನ ತಗೊಂಡು ಹೆಚ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಉದ್ದಿನಬೇಳೆ ಹಾಕಿದ್ದೀನಲ್ಲ, ಅದು ನೀಟಾಗಿ ಕಂದು ಬಣ್ಣ ಬರುವವರೆಗೂ ಬಾಡಿಸ್ಕೋಬೇಕು. ನಂತರ ಈರುಳ್ಳಿನ ಹಾಕ್ಕೋಬೇಕು. ಇದು ನೀಟಾಗಿ ಬೇಯಬೇಕು ಅಂದರೆ ಇದಕ್ಕೆ ಒಂದು ಅರ್ಧ ಹಾಫ್ ಸ್ಪೂನು ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಬೇಗ ಹಾಕಿದರೆ ಬೇಗ ಬೆಂದ್ಕೊಳ್ಳುತ್ತೆ. ಫ್ರೆಂಡ್ಸ್, ನಮ್ಮ ಸೈಡೆಲ್ಲ ಈ ಟೈಪಲ್ಲಿ ಅವಲಕ್ಕಿ ಒಗ್ಗರಣೆನ ಪ್ರಿಪೇರ್ ಮಾಡ್ತೀವಿ. ನೀವು ಯಾವ ಟೈಪಲ್ಲಿ ಪ್ರಿಪೇರ್ ಮಾಡ್ತೀರಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ನಾವು ಮಾಡಿರೋ ಒಗ್ಗರಣೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಂತರ ಸಪ್ರೇಟಾಗಿ ಪಕ್ಕದಲ್ಲಿ ಒಂದು ಸ್ವಲ್ಪ ಹುಳಿನ ನೆನೆಸಿಟ್ಕೊಂಡಿದ್ವಿ. ಇದನ್ನು ನೀರು ಹಾಕಿ ರಸ ತಕ್ಕೊಂಡು ಆ ರಸನ ಇದಕ್ಕೆ ಹಾಕ್ತೀವಿ. ತುಂಬಾ ಹಾಕಬಾರ್ದು, ಒಂದು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಹಾಕಬೇಕು. ಯಾಕಂದರೆ ಅವಲಕ್ಕಿಗೆ ಜಾಸ್ತಿ ತಗೊಳ್ಳಲ್ಲ, ಚಿತ್ರಾನ್ನಕ್ಕೆ ಆದರೆ ತಗೊಳ್ಳುತ್ತೆ ಜಾಸ್ತಿ ಪ್ರಮಾಣದ ಹುಳಿನ. ಅವಲಕ್ಕಿಗೆ ತುಂಬ ಪ್ರಮಾಣದಲ್ಲಿ ಬೇಡ, ಅದಕ್ಕಾಗಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹುಳಿನ ಹಾಕ್ಕೊಂಡ್ರೆ ಸಾಕು. ನಂತರ ಇದು ಎಲ್ಲ ಚೆನ್ನಾಗಿ ಬೆಂದ್ಕೊಂಡ ನಂತರ ಇಳಿಸೋ ಟೈಮಲ್ಲಿ ಒಂದು ಹಾಫ್ ಸ್ಪೂನು ಅರಿಶಿನ ಪುಡಿ ಹಾಕ್ಕೋಬೇಕು. ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನು ಬೆಲ್ಲ ಹಾಕ್ಕೋಬೇಕು. ಯಾಕಂದರೆ ಇದು ಟೇಸ್ಟ್ ಕೊಡುತ್ತೆ ಬೆಲ್ಲ ಹಾಕಿದರೆ, ಅದಕ್ಕಾಗಿ ಅರ್ಧ ಸ್ಪೂನ್ ಆಗೋಷ್ಟು ಬೆಲ್ಲನ ಹಾಕ್ತೀವಿ. ಇಷ್ಟೇ ಫ್ರೆಂಡ್ಸ್. ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು